ಸರ್ವೆ ಸ್ಥಿತಿಗತಿ ತಿಳಿಯಲು ಸಿಎಂ ಸಭೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ಸರ್ವೆ ಸ್ಥಿತಿಗತಿ ತಿಳಿಯಲು ಸಿಎಂ ಸಭೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಜಾತಿ ಧರ್ಮದ ಜನ ಸರ್ವೆಯಲ್ಲಿ ಭಾಗವಹಿಸಿ, ಸರ್ವೆಯಲ್ಲಿ ಎಲ್ಲರೂ ತಮ್ಮ ಮಾಹಿತಿಯನ್ನ ಕೊಡಬೇಕು, ನಿಗದಿತ ಅವಧಿಯಲ್ಲಿ ಬಂದು ಮಾಹಿತಿಯನ್ನ ಕೊಡಬೇಕು. ಸಮೀಕ್ಷೆಗೆ ಯಾವ ಸಮುದಾಯವೂ ವಿರೋಧವನ್ನ ಮಾಡಲಿಲ್ಲ. ಕಾಲಮಿತಿಯೊಳಗೆ ಸರ್ವೆ ಮುಗಿಸಲು ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ವೆ ಸ್ಥಿತಿಗತಿ ತಿಳಿಯಲು ಸಿಎಂ ಸಭೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಜಾತಿ ಧರ್ಮದ ಜನ ಸಭೆಯಲ್ಲಿ ಭಾಗವಹಿಸಿ, ಸರ್ವೆಯಲ್ಲಿ ಎಲ್ಲರೂ ತಮ್ಮ ಮಾಹಿತಿಯನ್ನ ಕೊಡಬೇಕು, ನಿಗದಿತ ಅವಧಿಯಲ್ಲಿ ಮಾಹಿತಿಯನ್ನ ಕೊಡಬೇಕು. ಸಮೀಕ್ಷೆಗೆ ಯಾವ ಸಮುದಾಯವೂ ವಿರೋಧವನ್ನ ಮಾಡಲಿಲ್ಲ. ಕಾಲಮಿತಿಯೊಳಗೆ ಸರ್ವೆ ಮುಗಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳು ಸಿಇಒಗಳು ಎಲ್ಲರೂ ಕೂಡ ಇವತ್ತು ಕರೆದು ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಇವತ್ತು ಚರ್ಚೆ ಮಾಡಿ ಏನು ವಾಸ್ತವಾಂಶ ಸಮಸ್ಯೆ ಏನಿದೆ ಅಂತೇಳಿ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ. ಬಹುಶಃ ಅವ್ರಿಗೆಲ್ಲ ಕೆಲವು ಕಡೆ ನಮ್ಮ ಶಿಕ್ಷಕರು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ಗೆ ಅರಿವಿದೆ ದಸರಾ ಇದೆ ಅಂತೇಳಿ, ಆದ್ರೂ ಕೂಡ ಎಲ್ಲ ಸರ್ಕಾರದ ಕೆಲಸ ಸಹಕಾರ ಕೊಡಬೇಕು ಅಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ಸಹಕಾರ ಕೊಡಬೇಕು. ನಾನು ಕೂಡ ಎಲ್ಲರೂ ಕೂಡ ಮನವಿ ಮಾಡ್ತೇನೆ, ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಜಾತಿ ಎಲ್ಲ ಧರ್ಮದ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಮತ್ತು ಯಾರು ಹೊರಗಡೆ ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಿದ್ದೀರಿ, ನೀವು ಕೂಡ ಆನ್ಲೈನ್ ಅಲ್ಲಿ ಏನ್ ನಮ್ಮ ನಂಬರ್ನ ನಾವು ನಿಮ್ಮುದ್ದೆ ಮಾಡಿದ್ದೇವೆ, ಆ ನಂಬರ್ ತೆಗೆದುಕೊಂಡು ತಾವು ಕೂಡ ಭಾಗವಹಿಸಿ ತಮ್ಮ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕು. ಆಗ ತಮ್ಮ ಸಮುದಾಯಕ್ಕೆ ತಮ್ಮ ವರ್ಗಕ್ಕೆ ನೀವು ಕೂಡ ನ್ಯಾಯವನ್ನ ಒದಗಿಸ್ಕೊಟ್ಟಂಗೆ ಆಗ್ತದೆ. ಆ ದೃಷ್ಟಿಯಿಂದ ನಾನು ಎಲ್ಲ ಸಮುದಾಯದವರಿಗೂ ನಮ್ರತೆಯಿಂದ ಸರ್ಕಾರದ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ತಾವು ತಪ್ಪದೆ ಈ ಒಂದು ಏನು ನಮ್ಮ ಸರ್ವೆ ಇದೆ ಆ ಸರ್ವೆ ಕಾರ್ಯಕ್ರಮದಲ್ಲಿ ತಾವು ಮಾಹಿತಿಯನ್ನ ಒದಗಿಸಿಕೊಡುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳು ಸಿಇಒಗಳು ಎಲ್ಲರೂ ಕೂಡ ಇವತ್ತು ಕರೆದು ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಇವತ್ತು ಚರ್ಚೆ ಮಾಡಿ ಏನು ವಾಸ್ತವಾಂಶ ಸಮಸ್ಯೆ ಏನಿದೆ ಅಂತೇಳಿ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ. ಬಹುಶಃ ಅವ್ರಿಗೆಲ್ಲ ಕೆಲವು ಕಡೆ ನಮ್ಮ ಶಿಕ್ಷಕರು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ಗೆ ಅರಿವಿದೆ ದಸರಾ ಇದೆ ಅಂತೇಳಿ, ಆದ್ರೂ ಕೂಡ ಎಲ್ಲ ಸರ್ಕಾರದ ಕೆಲಸ ಸಹಕಾರ ಕೊಡಬೇಕು ಅಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಅವ್ರಿಗೆ ಸಹಾಯ